ಹೇಳಿ ಅಲ್ಲಿ ಒಮ್ಮತದ ತೀರ್ಮಾನ ಆಗಿದೆ. ಇದನ್ನ ಬೇರೆ ಕಾಂಗ್ರೆಸ್ಸಿನ ಯಾವ ರಾಜ್ಯಗಳು ಕೂಡ ವಿರೋಧಿಸಲಿಲ್ಲ. ಈಗ ನೀವು ಬಂದ್ಬಿಟ್ಟು ನಮಗೆ ಕಮ್ಮಿ ಆಯಿತು ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಹೇಳ್ತೀರಿ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸಂಪತ್ತನ್ನು ಅದನ್ನು ಪಾಲನ ಕೊಡಬೇಕು ಅಂತ ಹೇಳುವಂಥದ್ದನ್ನು ನೀವು ಅವತ್ತು ಯಾಕೆ ಒಪ್ಕೊಂಡು ಬಂದ್ರಿ? ಈಗ ನೆಕ್ಸ್ಟ್ 16 ಫೈನಾನ್ಸ್ ಕಮಿಷನ್ ಬರುತ್ತೆ, ಅಲ್ಲಿ ಹೋಗಿ ಮಾತಾಡಿ. 3 ಹೊತ್ತೂ ಕೂಡ ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸ ಮಾಡ್ತಿದ್ರಿ. ಮಾನ್ಯ ಸಿದ್ದರಾಮಯ್ಯನವರು, ನಿಮಗೊಂದು ಕಡೆ ಪ್ರಶ್ನೆಯನ್ನು ಕೇಳ್ತೀನಿ. ನೀವಿವತ್ತು ಕೇಂದ್ರ ಸರ್ಕಾರವನ್ನು ಬೈಯೋದಕ್ಕೋಸ್ಕರ, ಅವ್ರನ್ನ ಖಂಡಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ದೀರಲ್ಲ, ಇದು ಕಾನೂನಿನಲ್ಲಿ ನಿಮಗೆ ಅವಕಾಶ ಇದೆ ಅಂತಂದರೆ ಸ್ಥಳೀಯ ಸಂಸ್ಥೆಯಲ್ಲಿ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಅಲ್ಲೂ ಎಲ್ಲ ಕಾಂಗ್ರೆಸ್ ಸರ್ಕಾರನೇ ಇಲ್ವಲ್ಲ, ಬೇರೆ ಕಡೆ BJP JDS ಸರ್ಕಾರನೂ ಇದೆಯಲ್ಲ. ನಿಮ್ಮ ನೀತಿಯ ಬಗ್ಗೆ, ನೀವು ಅಭಿವೃದ್ಧಿ ವಿರೋಧಿ ಧೋರಣೆ ಬಗ್ಗೆ, ಅಭಿವೃದ್ಧಿಗೆ 5 ರೂಪಾಯಿ ಕೊಡ್ತಾ ಇರುವ ನಿಮ್ಮ ಮನಸ್ಥಿತಿಯ ಬಗ್ಗೆ, ನಿಮ್ಮ ಸರ್ಕಾರ ಬಿಕಾರಿಯಾಗಿದೆ, ದಿವಾಳಿಯಾಗಿದೆ, ಜನಕ್ಕೆ ಏನು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆವರೆಗೂ ಕೂಡ ಇದೇ ಕಾನೂನು ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಬಳಸಿಕೊಂಡು ನಿಮ್ಮ ಮೇಲೆ ಖಂಡನಾ ನಿರ್ಣಯವನ್ನು ಮಂಡಿಸಲಿಕ್ಕೆ, ಅಧಿವೇಶನವನ್ನು ಕರೀಲಿಕ್ಕೆ ಹೊರಟ್ರೆ ಏನಾಗ್ಬೋದು ಸರ್ ಪರಿಸ್ಥಿತಿ? ನೀವು ಕಾನೂನು ಪದವೀಧರರಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ಯೋಜನೆನ ವಿರೋಧಿಸೋಸ್ಕರ ನೀವು ಒಂದು ಅಧಿವೇಶನನ ಕರಿತಾ ಇದ್ದೀರಿ. ರಾಜ್ಯಪಾಲರು 2 ಲೈನ್ ಓದ್ರಲ್ಲ, ಸದನದಲ್ಲೇ ಕೂತ್ಕೊಳ್ಳಿ. ಈ ಯೋಜನೆ ಯಾವ ರೀತಿ ಜನಕ್ಕೆ ತೊಂದರೆಯನ್ನು ಮಾಡ್ತಾ ಇದೆ ಅನ್ನೋದನ್ನ ನೀವು ಹೇಳಿ. BJP ಅವರು, JDS ಅವರು, ನಮ್ಮವರು ಹೇಳ್ತಾರೆ ಇದು ಯಾವ ರೀತಿ ಅನುಕೂಲವನ್ನು ಕಲ್ಪಿಸುತ್ತದೆ ಅಂತೇಳಿ ಹೇಳ್ಬಿಟ್ಟು, ಇದನ್ನು ಬಿಟ್ಟು ರಾಜ್ಯಪಾಲರನ್ನು ಅಡ್ಡ ಹಾಕುವಂಥದ್ದು, ಅವ್ರ ಮೇಲೆ ಕೈ ಮಾಡಕ್ಕೆ ಹೋಗುವಂಥದ್ದು, ಅವ್ರ ಮೇಲೆ ನೀವು ದುಂಡಾವರ್ತನೆಯನ್ನು, ಗೂಂಡಾಗಿರಿಯನ್ನು ತೋರುವಂಥದ್ದು ಇದೆಯಲ್ಲ, ಇದು ಕೆಟ್ಟ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾ ಇದೆ. ಸಿದ್ದರಾಮಯ್ಯನವರೇ, ನೀವು ದೇವರಾಜ ಅರಸೋರಿಗಿಂತ 4 ದಿನ ಜಾಸ್ತಿ ಅಧಿಕಾರದಲ್ಲಿ ಇದ್ದೀರಿ ಅನ್ನೋದು ಒಂದು ಬಿಟ್ಟರೆ ನಿಮ್ದು ಏನು ಸಾಧನೆ ಇಲ್ಲ. ದೇವರಾಜ ಅರಸೋರು ತೀರ್ಕೊಂಡು ಹೆಚ್ಚು ಕಡಿಮೆ 43 ವರ್ಷ ಆಯಿತು. ಆದರೆ ಜನ ಇವತ್ತು ನೆನಪು ಮಾಡ್ಕೊಳ್ತಾರೆ. ಆದರೆ ಇವತ್ತು ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವತ್ತು ತೊಲಗೋಗುತ್ತೋ, ಸಿದ್ದರಾಮಯ್ಯನವ್ರು ಯಾವತ್ತು ತೊಲಗೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆ ಒಂದು ಜನರಲ್ಲಿರುವಂಥ ಆಕ್ರೋಶ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚು ಮಾಡೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿದರೆ ಇದು ಇಡೀ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನೀವು ಮತ್ತು ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ನಡ್ಕೊಂಡಿದ್ದಾರೆ. ಸಂವಿಧಾನಬದ್ಧವಾದಂತಹ ಹುದ್ದೆಯನ್ನು ಅಲಂಕರಿಸಿರುವಂತಹ ರಾಜ್ಯಪಾಲರು ಆಗಿದ್ದಂಥ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು 2 ಲೈನ್ ಓದಿ ಎದ್ದೋದ್ರಲ್ಲ, ಅದು ಕರಾಳ ದಿನನಾಗಿದ್ರೆ ರಾಜ್ಯಪಾಲರು ಬರ್ದನೇನೂ ಇರಬಹುದು, ಆದರೆ ರಾಷ್ಟ್ರಪತಿಗಳಿಗೆ ಅವರು ವಿವರಣೆಯನ್ನು ಕೊಡಬೇಕಾಗುತ್ತೆ. ಈ ಹಿಂದನೂ ಕೂಡ ಕೋರ್ಟು ಕಟಕಟ್ಟಿಗೆ ಈ ವಿಚಾರ ಹೋದಾಗ್ಲೂ ಕೂಡ ರಾಜ್ಯಪಾಲರು ಸಂಪೂರ್ಣವಾಗಿ ಓದಲೇಬೇಕು ಅಂತ ಹೇಳಿ ಬೈಂಡಿಂಗ್ ಮಾಡುವಂಥ ಯಾವುದೇ ಕಾನೂನು ಕಟ್ಟಳೆ ಇಲ್ಲ ಅಂತ ಹೇಳಿ ಕೋರ್ಟೇ ಸ್ಪಷ್ಟಪಡಿಸಿದೆ. ಹಾಗಾದರೆ ಇವರು ಹಂಸರಾಜ್ ಭಾರದ್ವಾಜ್ ಮಾಡಿದ್ದು ತಪ್ಪು ಅಂತ ಇವ್ರು ಹೇಳ್ತಾರೆ. ಇವಾಗ ಸುಮ್ಮನೆ ಕಾನೂನು ಅರಿವಿಲ್ದಲೆ ಅಥವಾ ಕಾನೂನು ಗೊತ್ತಿದ್ರೂ ಕೂಡ ಇವರ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ, ಇವರ ಜನವಿರೋಧಿ ಧೋರಣೆ, 5 ರೂಪಾಯಿ ಅಭಿವೃದ್ಧಿ ಕೊಡದೇ ಇರುವಂತಹ ಇವರ ವೈಫಲ್ಯಗಳನ್ನು ಮರೆಮಾಚೋದಕ್ಕೋಸ್ಕರವಾಗಿ ಈ ಒಂದು ಅಧಿವೇಶನ ಮಾಡ್ತಿದ್ರೆ, ಇದು ರಾಹುಲ್ ಗಾಂಧಿ ಯಾವಾಗಲೂ ಕೂಡ ಪಾಕೆಟಿಂದ ತೆಗೆದುಬಿಟ್ಟು ಕಾನ್ಸ್ಟಿಟ್ಯೂಷನ್ ಕಾಪಿನ ಅಲ್ಲಾಡಿಸ್ತಾ ಇರ್ತಾರಲ್ಲ, ಸಿದ್ದರಾಮಯ್ಯನವರೇ ಇದೇ ನೀವು ಕಾನ್ಸ್ಟಿಟ್ಯೂಷನ್ಗೆ ಕೊಡ್ತಾ ಇರೋಂಥ ಮರ್ಯಾದೆ. ನಿಮ್ಮ ರಾಹುಲ್ ಗಾಂಧಿನ ಬೆಚ್ಚಿಸ್ಬಿಟ್ಟು ಚೇರಲ್ಲೇ ಮುಂದುವರಿಬೇಕು, DKನ ಸೈಡಲ್ಲೇ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರೆದಿರುವಂಥ ಅಧಿವೇಶನ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಸ್ಪಷ್ಟವಾಗಿದೆ. ಆದರೆ ಏನೂ ಮಾಡೋಕ್ಕಾಗಲ್ಲ, 5 ವರ್ಷ ನಿಮಗೆ ಕೊಟ್ಟಾಗಿದೆ, ಹಲ್ಲು ಕಚ್ಕೊಂಡು ತಡ್ಕೊಳ್ಳೇಬೇಕು. ಸಿದ್ದರಾಮಯ್ಯನವರೇ, ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ 36 ಸೀಟಿಗೆ ಇಳಿದೋಯ್ತಲ್ಲ, ನೀವು ತೊಲಗಿದ ನಂತರ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದೇ ಸ್ಥಿತಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗ ಅನುಮಾನನೇ ಬೇಡ. ಜನ ಕಾಯ್ತಾ ಇದ್ದಾರೆ, ಆದರೆ ತಪ್ಪು ಮಾಡಿಬಿಟ್ಟಿದಾರಲ್ಲ 5 ವರ್ಷ ಕೊಟ್ಟು, ಅದಕ್ಕೋಸ್ಕರ ತಡ್ಕೊಂಡಿದ್ದಾರೆ. ನಿಮಗೆ 140 ಸೀಟನ್ನು ಕೊಟ್ಟಿರುವಂಥದ್ದು ಅಲ್ಲಿ ಹೌಸ್ ಒಳಗಡೆ ಗುಂಡಾಗಿರಿ ಮಾಡೋದಕ್ಕಲ್ಲ ಸರ್, ನಿಮಗೆ ಒಳ್ಳೆ ಆಡಳಿತ ಕೊಡೋದಕ್ಕೋಸ್ಕರ. ಈ ಕನಿಷ್ಠ ಪರಿಜ್ಞಾನನೂ ಇಲ್ದಲೆ ನೀವು ನಡ್ಕೊಳ್ತಾ ಇದ್ದೀರಲ್ಲ. ಸರ್, ಈಗ ಕೋರ್ಟ್ ಸ್ಪಷ್ಟನೆ ಆದೇಶ ಇತ್ತು, ಸಿದ್ದರಾಮಯ್ಯ ಅವರು ಇವತ್ತು ಹೇಳಿರುವಂಥದ್ದು ಕಾನೂನು ತಜ್ಞರ ಸಲಹೆ ಪಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯಪಾಲರ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಅಲ್ಲ. ಅದಕ್ಕಿಂತ ಮೊದಲು ಹಂಸರಾಜ್ ಭಾರದ್ವಾಜ್ ಅವ್ರು ನಡ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡಕ್ಕೆ ಹೇಳಿ. 2 ಲೈನ್ ಓದಿ 2008ರಲ್ಲಿ ಎದ್ದೋಗಿದ್ರಲ್ಲ ಅವರು. ಹಂಸರಾಜ್ ಭಾರದ್ವಾಜ್ ಕೇಂದ್ರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದರು. ಅವರು ಒಂದು ಲೀಗಲ್ ಲ್ಯೂಮಿನರಿ, ಅವರು ಭಾಳ ದೊಡ್ಡ ವಕೀಲರಾಗಿದ್ದರು. ಅವ್ರಿಗೆ ಗೊತ್ತಿಲ್ಲದೆ ಇದ್ದದ್ದು ಈ ಸಿದ್ದರಾಮಯ್ಯನವರಿಗೆ ಬರೀ ಡಿಗ್ರಿ ತಗೊಂಡಿರೋರಿಗೆ ಗೊತ್ತಿರುತ್ತಾ? ಅದು BK ಹರಿಪ್ರಸಾದ್ ಅವರ ಒಟ್ಟು ಹಿನ್ನೆಲೆಯನ್ನು ನೋಡಿದ್ರು ಕೂಡ ಅವ್ರ ಜೀವನದಲ್ಲೇ ಅವ್ರ ಪುಂಡಾಟಿಕೆನೇ ಅವರ ಹಿನ್ನೆಲೆ ಇರುವಂಥದ್ದು.
ಆ ಒಂದು ಪುಂಡಾಟಿಕೆನೇ ಇವತ್ತು ಹೌಸಲ್ಲಿ ತೋರಿದ್ರು. ಆದರೆ ಸಿದ್ದರಾಮಯ್ಯನವರು ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅವರ ಶಾಸಕರುಗಳು ಇವರೇ ಈ ರೀತಿ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವ್ರು ಅವ್ರನ್ನ ಓಲೈಸಕ್ಕೆ ಹೋಗ್ತಾ ಇರೋದನ್ನು ನೋಡಿದಾದರೂ ಕೂಡ ಒಬ್ಬರು ಕಾನೂನು ಪದವೀಧರರಾಗಿ ಈ ರೀತಿ ನಡ್ಕೊಂಡಿದ್ದು ಮಾತ್ರ ನಿಜಕ್ಕೂ ನಾವೆಲ್ಲರೂ ಕೂಡ ಬೇಸರ ಮಾಡ್ಕೊಳ್ಳುವಂಥ, ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ. ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಲ್ಲ ವಿಜುವಲ್ಸು, ಅದನ್ನೂ ನಾವೇ ನೋಡಿರೋದು, ನಾನೇನು ಹೌಸ್ ಒಳಗಡೆ ಇರಲಿಲ್ಲ. ಅದರೊಳಗಡೆ ರಾಜ್ಯಪಾಲರು ಆ ಮಾರ್ಷಲ್ಗಳು ಮತ್ತು ಅವರ ಪರ್ಸನಲ್ ಪ್ರೊಟೆಕ್ಷನ್ ಇಲ್ಲದೇ ಇದ್ದಿದ್ರೆ ಬಿ ಕೆ ಹರೀಶ್ ಪ್ರಸಾದ್ ಅವರು ಹೊಡೆದೇ ಬಿಡ್ತಿದ್ರೇನೋ ಅನ್ನಂಗೆ ಅನಿಸ್ತಿತ್ತು. ತಳ್ಳಕ್ಕೆ ಹೋಗಿದ್ದಾರೆ ಅವರು. ಹಿಂದ್ಗಡೆಯಿಂದ ಒಂದಷ್ಟು ಜನ ಅವರು ಶಾಸಕರು, ಅವರು ಪುಂಡ್ರ ಯಾರು ಹೋಗಿ ಈಗ ಸದನ ಸೇರ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಅವರು ಹೋಗಿ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ, ಅವ್ರ ಮುಂದೆ ಹೋಗಿ ತಡಿತಾ ಇದ್ದಾರೆ. ಬಟ್ಟೆ ಹರಿದ್ರೆ ಅಲ್ಲ, ರಾಜ್ಯಪಾಲರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ನೀವು ಅಡ್ಡಾಕಕ್ಕೆ ಯಾಕೆ ಹೋಗ್ತೀರಿ ಸರ್? ಬಟ್ಟೆ ಹರಿದ್ರಲ್ಲ, ನೀವು ಬಟ್ಟೆ ಹರ್ಕೊಳ್ತಾ ಇದ್ದೀರಿ, ಮಂತ್ರಿ ಸ್ಥಾನ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಬಟ್ಟೆ ಹರ್ಕೊಳ್ಳೋ ಕೆಲಸವನ್ನ ಬಿ ಕೆ ಹರಿಪ್ರಸಾದ್ ಮಾಡ್ತಾ ಇದ್ದಾರೆ. ಹೇಳಿದ್ನಲ್ಲ, ಸ್ಪಷ್ಟನೆ ಕೊಟ್ಟನಲ್ಲ. ಹಾಗಾದ್ರೆ ಹಂಸರಾಜ್ ಭಾರದ್ವಾಜ್ ಏನು ಮಾಡಿದ್ರು ಅಂತ ಹೇಳಿ. ಕಾನೂನಿನಲ್ಲಿ 2 ಲೈನನ್ನು ಓದಿ ಎದ್ದೋಗೋಕ್ಕೆ ಅವಕಾಶ ಇದೆ. 1 to 11th ಪಾಯಿಂಟ್ವರೆಗೂ ಬರೀ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿರುವಂಥದ್ದು ಅದರಲ್ಲಿದೆ. ಅದು ವಿಷನ್ ಡಾಕ್ಯುಮೆಂಟು ಅಲ್ಲ, ಏನು ಘನ ಉದ್ದೇಶನೂ ಹೇಳ್ತಾ ಇಲ್ಲ ಅವರು. 2,000 ಕೋಟಿ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದಾರೆ? ಗೊತ್ತಿಲ್ಲ, ಬೇರೆ ಸಂದರ್ಭದಲ್ಲಿ ಮಾತಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.